ಎಲ್ಲರಿಗೂ ನಮಸ್ಕಾರಗಳು. ಇಂದಿನಿಂದ ಈ 4 ರಾಶಿಯವರಿಗೆ ಶುಕ್ರ ದಶೆ ಶುರು. ಇಂದು ಅಂದರೆ ಜನವರಿ 3 ಶನಿವಾರ ಪ್ರೀತಿ ಹಾಗೂ ಸೌಂದರ್ಯವನ್ನು ಪ್ರತಿನಿಧಿಸುವ ಗ್ರಹವಾದ ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಶುಭ ಅಥವಾ ಅಶುಭ ಪ್ರಭಾವವನ್ನು ಬೀರುವುದು. 2026 ಜನವರಿ 3ರಂದು ಶುಕ್ರ ಗ್ರಹವು ಪೂರ್ಣಾಷಾಢ ನಕ್ಷತ್ರದ ದ್ವಿತೀಯ ಪಾದವನ್ನು ಪ್ರವೇಶಿಸಲಿದೆ. ಇಂದು ಮಧ್ಯಾಹ್ನ 1:30ಕ್ಕೆ ಶುಕ್ರ ಗ್ರಹದ ಈ ಸಂಚಾರ ನಡೆಯುತ್ತದೆ. ಹೌದು, ಮೊದಲನೇದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಭ ಗ್ರಹವಾದ ಶುಕ್ರನು ಪೂರ್ವಾಷಾಢ ನಕ್ಷತ್ರದ ದ್ವಿತೀಯ ಪಾದವನ್ನು ಪ್ರವೇಶಿಸುವುದರಿಂದ ವಿಶೇಷವಾಗಿ ಅಪಾರ ಲಾಭ ದೊರಕುವುದು. ವೃಷಭ ರಾಶಿಗೆ ಸೇರಿದ ಜನರ ತಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ಸಂದರ್ಭದಲ್ಲಿ ಹೊಂದುವರು. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಉದಾಹರಣೆಗಳನ್ನು ಈ ಸಂದರ್ಭದಲ್ಲಿ ಹೊಂದುವರು ಮತ್ತು ನಿಮ್ಮ ಪ್ರೀತಿ ಹಾಗೂ ಹೊಂದಾಣಿಕೆ ಈ ಸಂದರ್ಭದಲ್ಲಿ ಬಹಳಷ್ಟು ಹೆಚ್ಚಾಗಲಿದೆ. ವೃಷಭ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿಯನ್ನು ಬಹಳಷ್ಟು ಹೆಚ್ಚಳವಾಗುವುದು. ಹಾಗೆ ಈ ಸಂದರ್ಭದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆಸೆಗಳೆಲ್ಲವೂ ಯಶಸ್ವಿಯಾಗಿ ಈಡೇರಲು ಉತ್ತಮ ಅವಕಾಶ ಕೂಡ ಲಭಿಸಲಿದೆ. ಇನ್ನು ಎರಡನೇದಾಗಿ ಕನ್ಯಾ ರಾಶಿಯವರಿಗೆ ಇಂದಿನಿಂದ ಶುಭ ಗ್ರಹವಾದ ಶುಕ್ರನ ಪೂರ್ವಾಷಾಢ ನಕ್ಷತ್ರದ ದ್ವಿತೀಯ ಪಾದವನ್ನು ಪ್ರವೇಶಿಸುವ ಮೂಲಕ ಯಶಸ್ವಿಯಾಗಿ ಉತ್ತಮ ಮಾರ್ಗಗಳನ್ನು ಗೋಚರಿಸಿರುವುದು. ಈ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಎಲ್ಲ ಸದಸ್ಯರು ನಿಮ್ಮನ್ನು ಹೆಚ್ಚು ಗೌರವಿಸುವರು. ಹಾಗಾಗಿ ನಿಮ್ಮ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆ ಈ ಅವಧಿಯಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ. ಸಂಪತ್ತು ಖರೀದಿಸಬೇಕೆಂದಿರುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು. ಹಾಗೆ ಶುಕ್ರನ ಅನುಗ್ರಹದಿಂದ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಮಾನಸಿಕ ಶಾಂತಿ ದೊರಕುವುದು ಮತ್ತು ಧನ ವೃತ್ತಿಗಾಗಿ ಉತ್ತಮ ಅವಕಾಶಗಳು ದೊರಕುವುದರೊಂದಿಗೆ ಸಾಕಷ್ಟು ಯಶಸ್ಸನ್ನು ಸಹ ಗಳಿಸುವಿರಿ. ಈ ಸಂದರ್ಭದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಹೆಜ್ಜೆಯಲ್ಲೂ ದೊರಕಲಿದೆ. ಇನ್ನು ಮೂರನೇದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಇಂದಿನಿಂದ ಅದೃಷ್ಟದಲ್ಲಿ ಅದೃಷ್ಟ. ಈ ನಕ್ಷತ್ರ ಬದಲಾವಣೆಯು ಸಾಕಷ್ಟು ಶುಭ ಫಲಗಳನ್ನು ಈ ಸಂದರ್ಭದಲ್ಲಿ ಪಡೆಯುವಂತೆ ಮಾಡಲಿದೆ. ತುಲಾರಾಶಿಗೆ ಸೇರಿದ ಜನರು ತಮ್ಮ ಅನೇಕ ಪ್ರಯತ್ನಗಳಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಸಾಕಷ್ಟು ಶುಭ ಫಲಗಳನ್ನು ಪಡೆಯಲಿದ್ದಾರೆ. ಹಾಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಹೊಂದಿರುವಿರಿ. ತುಲಾರಾಶಿಗೆ ಸೇರಿದ ಜನರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಮತ್ತು ಸಂದರ್ಭದಲ್ಲಿ ಹೆಚ್ಚಾಗುವುದರೊಂದಿಗೆ ಮನೆಯವರ ಸಂಪೂರ್ಣ ಬೆಂಬಲವು ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ದೊರಕಲಿದೆ. ವಿಶೇಷವಾಗಿ ಕಿರಿಯ ಸಹೋದರ ಸಹೋದರಿಯರಿಂದ ಸಹಾಯದಿಂದ ನಿಮಗೆ ದೊಡ್ಡ ಸಮಸ್ಯೆಗಳಿಂದ ಈ ಸಂದರ್ಭದಲ್ಲಿ ಮುಕ್ತಿ ದೊರಕುವುದು. ನೀವು ಸಾಕಷ್ಟು ಸಂತಸದಿಂದಿರುವಿರಿ. ಇನ್ನು ನಾಲ್ಕನೇದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಿಮ್ಮ ನಕ್ಷತ್ರದ 2ನೇ ಪಾದವನ್ನು ಪ್ರವೇಶಿಸುವ ಮೂಲಕ ಅಪಾರ ಲಾಭವನ್ನುಂಟು ಮಾಡಲಿದ್ದಾನೆ. ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಅದೃಷ್ಟ ಸಂಪೂರ್ಣ ಬೆಂಬಲವು ಪ್ರತಿಯೊಂದು ಹೆಜ್ಜೆಯಲ್ಲೂ ದೊರಕಲಿದೆ ಮತ್ತು ಜೀವನದ ಎಲ್ಲ ರೀತಿಯ ದುಃಖ ಹಾಗೂ ಕಷ್ಟಗಳು ಈ ಸಂದರ್ಭದಲ್ಲಿ ಕಡಿಮೆಯಾಗುವುದು. ಹಾಗೆ ದೂರ ಪ್ರಯಾಣಿಸಲು ಇದು ಸಾಕಷ್ಟು ಉತ್ತಮ ಸಮಯವಾಗಿರುವುದು. ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕೆ ಉತ್ತಮ ಪ್ರಸ್ತಾಪಗಳು ದೊರಕುವುದು ಮತ್ತು ಧನ ಸಂಪತ್ತನ್ನು ಗಳಿಸಲು ನೀವೇ ಅನೇಕ ಮಾರ್ಗಗಳನ್ನು ಪಡೆಯುವಿರಿ. ಹಾಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಸಾಕಷ್ಟು ಹಣ ಖರ್ಚಾಗಬಹುದು. ಆದರೆ ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ. ಆದ್ದರಿಂದ
ಆದ್ದರಿಂದ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ನೆಮ್ಮದಿಯಿಂದ ಇರುವರು. ಮೇಲೆ ಹೇಳಿರುವ 4 ರಾಶಿಗಳಾದ ವೃಷಭ, ಕನ್ಯಾ, ತುಲಾ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇಂದು ಪೂರ್ವಾಷಾಢ ನಕ್ಷತ್ರ ದ್ವಿತೀಯ ಪಾದವನ್ನು ಪ್ರವೇಶಿಸುವಿರಿ. ಶುಕ್ರನಿಂದ ನಿಮ್ಮ ಜೀವನದಲ್ಲಿ ಅಪಾರ ಧನ ಪ್ರಾಪ್ತಿಯಾಗುವ ಯೋಗ ದೊರಕುವುದು. ಇದರೊಂದಿಗೆ ಸಾಕಷ್ಟು ಪ್ರೀತಿಯನ್ನು ಗಳಿಸುವುದರೊಂದಿಗೆ ಸಂತೋಷ ಸಮೃದ್ಧಿಯನ್ನು ಕೂಡಿದ ಜೀವನ ನಿಮ್ಮದಾಗುವುದು. ಹಾಗೆ ದಿನನಿತ್ಯದ ರಾಶಿ ಭವಿಷ್ಯದ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆ ಯಾರೆಲ್ಲ ಈ ರಾಶಿಯ ನಿಮ್ಮ ಸ್ನೇಹಿತರಿದ್ದರೆ ತಪ್ಪದೇ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರೆಯಬೇಡಿ.